ರಾಜ್ಯದಲ್ಲಿ ನಾಯಕತ್ವ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸುವ ಉತ್ಸಾಹದಲ್ಲಿದ್ದಾರೆ. ಸದ್ಯ 3 ತಿಂಗಳು ಕದನ ವಿರಾಮ ವಿಸ್ತರಣೆಯಾಗುವಂತಹ ಮುನ್ಸೂಚನೆ ಕೂಡ ಸಿಕ್ಕಿದೆ. ಬಜೆಟ್ ಮಂಡಿಸುವಂತಹ ಬಗ್ಗೆ ಹೈಕಮಾಂಡ್ ಮನವೊಲಿಸುವಂತಹ ಆತ್ಮವಿಶ್ವಾಸ ಅವರದ್ದು. ನಾಳೆ ಮೈಸೂರಿನಲ್ಲಿ ಎಐಸಿಸಿಯ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಅವ್ರನ್ನ ಭೇಟಿ ಮಾಡ್ತಾರೆ. ಇನ್ನು ಡಿಕೆ ಶಿವಕುಮಾರ್ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದು ರಾಹುಲ್ ಗಾಂಧಿ ಅವರ ಭೇಟಿಗೆ 16, 22ನೇ ತಾರೀಕು ಹೋಗ್ತಾರಂತೆ. ಏನಕ್ಕೆ? ಎಲ್ಲಿಗೆ? ಡೆಲ್ಲಿಗೆ? ಏನಕ್ಕೆ? ಅದೇ ಪವರ್ ಶೇರಿಂಗ್. ಅಲ್ರಿ, ನಾಳೆ ಮೈಸೂರಲ್ಲೇ ಸಿಗ್ತಾರ, ಅಲ್ಲೇ ಒಂದು ಮೂಲೆಯಲ್ಲಿ ಕುರ್ಚಿ ಹಾಕೊಂಡು 3 ಜನ ಮಾತಾಡೋಕ್ಕಾಗಲ್ವ? ಒಂದು ಮರ್ತ್ ಕೆಳಗಡೆ ಸಿಗೋದು 1 ಅವರ್ ಅಲ್ಲಿ ಏನು ಮಾತಾಡ್ತಾರೆ? ಏನ್ರಿ ಕೆಲಸ? ರಾಹುಲ್ ಗಾಂಧಿ ಇನ್ನೊಂದು 1 ಅವರ್ ಕೂತ್ಬಿಟ್ರೆ ಮೈಸೂರಲ್ಲಿ ಏನು ಅಮೆರಿಕ ಅಧ್ಯಕ್ಷರು ಬಂದು ಕಾಯ್ತಾ ಕೂತಿದಾರ ಡೆಲ್ಲಿನಲ್ಲಿ? ಅವ್ರಿಗೆ ಏನು ಕೆಲಸ? ಅವ್ರಿಗೆ ಗನಂದಾರಿ. ಕರ್ನಾಟಕ ಸರ್ಕಾರವನ್ನು ಉಳಿಸ್ಬೇಕಾ ಇಳಿಸ್ಬೇಕಾ ಅನ್ನೋ ತೀರ್ಮಾನ, ಕಾಸು ಕೊಡೋ ಈ ರಾಜ್ಯವನ್ನು ಬೇಗ ಏನಾದ್ರು ಪರಿಹಾರ ಮಾಡೋಣ ಅವ್ರಿಗೆ, ಅದಕ್ಕಿಂತ ಏನು ಗನಂದಾರಿ ಕೆಲಸ ಇದೆಯಂತೆ? ಅಲ್ಲೇ ಮೈಸೂರಲ್ಲೇ ಕೂತ್ಕೊಂಡು ಮುಗಿಸ್ಕೋಬೋದಲ್ಲ ಎದುರುಗಡೆ ಬಂದಾಗ. ಅದಕ್ಕೆ ಯಾಕಪ್ಪ ಮತ್ತೆ ಡೆಲ್ಲಿ? ಮತ್ತೆ ಅಲ್ಲಿ 2 ದಿನ. ಡಿ ಕೆ ಶಿವಕುಮಾರ್ಗೆ ಜಾತಕ ಸರಿ ಇಲ್ಲ. ವರುಣಾ ಕ್ಷೇತ್ರದ ವ್ಯಾಪ್ತಿಯ ಗ್ರಾಮದಲ್ಲಿ ಕೆರೆಗಳು, ಯಾಕಂದರೆ ಖರ್ಗೆ ಹೇಳ್ತಾರಂತೆ ಅವಶ್ಯಕತೆ ಇದ್ದಾಗ ಕರೆಸ್ತೀವಿ ಅಂತ. ಡಿ ಕೆ ಸಿ ಎಂ ಆಗಬೇಕಾ ಬೇಡವಾ ಅನ್ನೋದು ಅವಶ್ಯಕತೆನೇ ಬಂದಿಲ್ವಾ ಹಂಗಾರೆ? ಇನ್ನೂ ಚರ್ಚೆನೇ ಇಲ್ಲ. ಮತ್ತೆ ಪಾಲೋಯರ್ಸು ಡೇಟ್ ಫಿಕ್ಸ್ ಮಾಡ್ತಿದ್ದೀರಲ್ಲಪ್ಪ. ಇಕ್ಬಾಲ್ ಡೇಟ್ ಮುಗ್ದೋಯ್ತಲ್ಲ ಸರ್. ಯಾರು? ಇಕ್ಬಾಲ್ ಅವ್ರು ಹೇಳಿದ್ದು. ಇನ್ನೊಂದು ಡೇಟ್ ಹಾಕ್ತಾರೆ ಇಕ್ಬಾಲ್, ಅದಕ್ಕೇನು ಕಷ್ಟ? ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ವರುಣಾ ಕ್ಷೇತ್ರದಲ್ಲಿ ಅದನ್ನು ಕೆರೆಗಳ ನೀರು ತುಂಬಿಸಿರ್ಲಿಲ್ವಂತೆ. ಅದಕ್ಕೆ CM ಪುತ್ರ ಯತೀಂದ್ರ ಮತ್ತು ಅವ್ರ ಶಾಸಕ ಯಾಕ್ರಿ ತುಂಬಿಸಿಲ್ಲ? CM ಕಾನ್ಶಿಯನ್ಸ್ಲಿ ಹಿಂಗಾದ್ರೆ ಗತಿ ಏನು ಬೇರೆ ಕಡೆ ಅಂತ ಡ್ಯಾಟ್ ಹಟ್ ಅಂತಂದ್ರಂತೆ. ತಗೊಳ್ರಿ ಕ್ರಮ ಇವ್ರ ಮೇಲೆಲ್ಲ ಅಂತ. ಸರ್ ಹಂಗೆ ಒಂಚೂರು ಎಲ್ಲೆಲ್ಲಿ ತುಂಬಿಸಿಲ್ಲ ಎಲ್ಲ ಕಡೆನೂ ಚೆಕ್ ಮಾಡಿಸಿ ಹಂಗೆ ಫೋನಲ್ಲಿ ದಬ ಅಂತ ದಬಾಯಿಸಿ ಸರ್ ಎಲ್ಲ ಕಡೆಗೂ. ಬೇಗ ಕೆಲಸ ಆಗ್ಬಿಡುತ್ತೆ. ಹಾಂ, ಏನು ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರು ಒಬ್ರು ಕಳಿಸಿ. ಮತ್ತೆ ಆಟ ಆಡ್ತಾ ಇದ್ವಿ, ಜ್ಞಾನ ಬೇಡ ಸ್ವಲ್ಪ ಅಂತ ಕರೆಕ್ಟ್ ಆಗ್ಬೇಕು. ಜಸ್ಟ್ ಒಂದು ಫೋನ್ ಕಾಲ್. ಎಸ್, ನೆಕ್ಸ್ಟ್. ಬಳ್ಳಾರಿ ಬ್ಯಾನರ್ ಗಲಭೆ ಹಾಗೂ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪಾದಯಾತ್ರೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ರಾಮುಲು ಚರ್ಚೆಯನ್ನು ನಡೆಸಿದ್ದಾರೆ. ಪಾದಯಾತ್ರೆಗೆ ಅವಕಾಶ ಸಿಗದೆ ಇದ್ರೆ ಸಮಾವೇಶ ಮಾಡ್ತಾರೆ. ಇಲ್ಲ, ರೆಡ್ಡಿ ಮತ್ತು ರಾಮುಲು ನಿಮ್ಮಿಬ್ಬರಿಗೂ ತಲೆ ಕಡಿಮೆ ಆಗ್ತಾ ಇದೆ. ಯಾಕೆ ಸರ್? ಬೆಂಗಳೂರಿನ ಬಳ್ಳಾರಿ ಯಾಕ್ರಪ್ಪ ಬೇಕು ನಿಮಗೆ ಪಾದಯಾತ್ರೆ? ಮತ್ತೆ ಬಳ್ಳಾರಿ ಒಳಗಡೆಯಲ್ಲಿ ಮಾಡ್ರಿ. ಅಲ್ಲ, ಇದು ರಾಜ್ಯಾದ್ಯಂತ ವಿಸ್ತರಣೆ ಆಗಬೇಕು. ಬಳ್ಳಾರಿ ಮಾಡಿಬಿಟ್ಟು ನಿಮ್ಮ ಮನೆ ಭದ್ರ ಮಾಡ್ಕೊಳ್ರಿ ರೈ, ಆಮೇಲೆ ಬಂದು ನೋಡೋರು ಅಂತ ಇನ್ನೊಂದು ಕಡೆ ಅಲ್ಲಿ ಮಾಡ್ರಿ. ಬಳ್ಳಾರಿಲಿ ಮಾಡ್ರಿ, ಬಳ್ಳಾರಿ ಒಳಗಡೆ ಮಾಡಿ. ಓಕೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಟಚ್ ಆಗೋ ಟೈಪ್ ಮಾಡಿ ಒಂದು ಪಾದಯಾತ್ರೆ. ಅದಕ್ಕೂ BJP ಬೇಡ ಅಂದರೆ ಸಿಟಿ ಒಳಗಡೆ ಮಾಡಿ, ಎಲ್ಲ ವಾರ್ಡು ಟಚ್ ಆಗೋ ಥರ ಹಂಗೆ ಮಾಡಬೇಕು. ಒಂದು ವಾರದ ಪಾದಯಾತ್ರೆ ಆದಮೇಲೆ ಮಾಡಿ ಸಮಾವೇಶ ಅಂತೆ. ಕೋಗಿಲು ಲೇಔಟ್ ಏನಾಯಿತು ಇವತ್ತು? BJPಯವರು ಸತ್ಯಶೋಧನಾ ಸಮಿತಿ ಕೊಟ್ಬಿಟ್ರಂತೆ ವರದಿನ. 103 ಪುಟ ಅಂತೆ. ಎಲ್ಲ ರೋಹಿಂಗ್ಯಾಗಳು ಬಹುತೇಕರೆಲ್ಲ ಇದ್ರಂತೆ, ಬಾಂಗ್ಲಾ ಅಕ್ರಮ ನಿವಾಸಿಗಳು ಅಂತ ಅನುಮಾನ ಅಂತೆ ಅವ್ರದ್ದು. ಎಲ್ಲಿಂದ ಬಂತಂತೆ ಇವ್ರಿಗೆ ಅನುಮಾನ? ಅಲ್ಲಿ ಜನ ಹೇಳಿದ್ದಾರೆ ಅಂತ. ಏನಂತ? ಇವರು ಬಾಂಗ್ಲಾದೇಶದವರಿದ್ರು, ಇವರು ಅವ್ರದ್ದೇ ಗಲಾಟೆ ಜಾಸ್ತಿ ಇದೆ ಇಲ್ಲಿ ಅಂತ. ಈ ಪ್ರಕರಣನ NIA ತನಿಖೆ ಕೊಟ್ಬಿಡಬೇಕು ಅಂತ. ನಾವು ಕೊಟ್ಬಿಡಿ, ತಗೊಳ್ಳಿ, ಬೇಡ ಅಂದವನು. ಸತ್ಯಶೋಧನಾ ತಂಡದ ಸದಸ್ಯರು ರಾಜ್ಯಪಾಲರನ್ನು ಭೇಟಿ ಮಾಡಿ ಎಷ್ಟು ಜನ ಬಾಂಗ್ಲಾದೇಶಿಯರನ್ನ BJPಯವರು ಅಧಿಕಾರದಲ್ಲಿದ್ದಾಗ ಕಂಡಿಡಿದ್ಬಿಟ್ಟು ಆಚೆ ಕಳಿಸೋದಂತೆ ಕರ್ನಾಟಕದಲ್ಲಿ. ಲಿಸ್ಟ್ ಕೊಡ್ರಿ ಒಂದು, ಮಿಸ್ಟರ್ ವಿಶ್ವನಾಥ್. ನಿಮ್ಮದು ಗನಂದಾರಿ ಸರ್ಕಾರ, ನೀವೇ ಇದ್ರಲ್ಲಪ್ಪ BDAನಲ್ಲಿ. ಇವಾಗ ಫ್ರೀ ಆಗಿದ್ದಾರೆ ಸರ್, ಅವಾಗ ಇರಲಿಲ್ಲಲ್ಲ. ಪುರ್ಸೊತ್ತಾಗಿದ್ದೀರಾ? ಬಿಸ್ನೆಸ್ಸಲ್ಲಿ ಇಲ್ಲದೆ ಇದ್ದಾಗ ಟೈಮ್ ಮಾಡ್ಕೊಂಡು ಇದನ್ನು ಮಾತಾಡಿ ಹಂಗಾರೆ. ಅಲ್ರಿ, ಈಗ ಕೊಡಿ, ಲೆಕ್ಕ ಕೊಡಿ, ಎಷ್ಟು ಜನ ಕಳಿಸಿದ್ರಿ ನೀವು ಅಂತ. ಅದನ್ನು ಹೇಳಬೇಕಲ್ಲ ಜನಕ್ಕೆ. ಈಗ ರಾಜ್ಯಪಾಲರನ್ನೆಲ್ಲ ಭೇಟಿ ಮಾಡ್ತಾರೆ. ಈ ಮಧ್ಯೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಹಂಚಿಕೆ ವಿಳಂಬಕ್ಕೆ ಫಲಾನುಭವಿಗಳು ಗಲಾಟೆ ಮಾಡಿದ್ದಾರೆ. ನಾವು EMI ಕಟ್ಸಿದ್ರು ಮನೆ ಕೊಡ್ತಿಲ್ವಲ್ಲ ಯಾಕೆ ಅಂತ. ಅದಕ್ಕೆ MD ಹೇಳಿದ್ದಾರೆ ಲಿಸ್ಟ್ ಬಂದಿಲ್ಲ, ಬಂದ ತಕ್ಷಣ ಕೊಡ್ತೀವಿ. ಎಲ್ಲಿಂದ ಬರಬೇಕು ಲಿಸ್ಟು? MD ಸಾಹೇಬ್ರೆ, ಎಲ್ಲಿಂದ ಬರಬೇಕು ಲಿಸ್ಟ್? ಅದು ಕಾರ್ಪೊರೇಷನಿಂದ. ಕಾರ್ಪೊರೇಷನ್ ಅವ್ರನ್ನ ಮಣ್ಣು ತಿಂತಿದ್ದಾರಾ, ಏನು ತಿಂತಿದ್ದಾರಂತೆ? ಅವರು ದುಡ್ಡು ಕೊಟ್ಟಿದ್ದಾರಂತೆ. ಕೊಟ್ಟ ಮೇಲೆ ಲಿಸ್ಟ್ ಕೊಡೋಕ್ಕೇನು? ಅವ್ರು ತಾತನ ಮನೆಗೆ ಗಂಟೋಗೋಕ್ಕೆ ಯಾವನ್ರಿ ಅವ್ನು ಆಫೀಸರ್ಗಳು ಕಚಡಗಳನ್ನು ತೊಗೊಂಬಂದು ಮನೆ ಆಗಿಲ್ಲ ಅಂತನೂ ಹೇಳೋ ಆಗಿಲ್ಲ. ಮನೆ ಆಗಿ ರೆಡಿ ಇದೆ, ಕಾಸು ಕೊಟ್ಟಾಗಿದೆ. ಹೌದು, ಓಲಿ ಆ ಕಾಸಾದರೂ ಇದೆ ತಾನೇ? ಯಾರ ಹತ್ರ ಸರ್? ಅಲ್ಲ, ಎಲ್ಲಾದರೂ ಸರಿಯಪ್ಪ. ವಾಲ್ಮೀಕಿ ಟೈಪ್ ಎಲ್ಲರೂ ಹೋಗಿ ಬಿಡ್ತಾರೆ ನೋಡಿ. ಆಮೇಲೆ ಇಲ್ಲ, ಇರುತ್ತೆ.
ಹಂಗೆಲ್ಲ ಮಾಡಿರಲ್ಲ. ಲಿಸ್ಟ್ ಕೊಡೋಕೆ ಇವ್ರು ತಾತನ ಮನೆ ಗಂಟೇನು ಹೋಗಬೇಕು, ಕತೆ ಕಾಯ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಕಾಸು ಕಟ್ಟಿ ದುಡ್ಡು ಕಟ್ಟಿ ಮನೆ ರೆಡಿ ಇದ್ದು ಜನ ಕಾಯ್ತಿರೋರು ಕೊಡಕ್ಕೆ ಇವ್ರಿಗೆ ಇನ್ನೂ ಪುರ್ಸೊತ್ತಿಲ್ಲ. ಅಕ್ರಮವಾಗಿ ಸರ್ಕಾರದ ಜಮೀನಲ್ಲಿ ಕೂತವ್ರಿಗೆ ಕೊಡಕ್ಕೆ ಇವ್ರಿಗೆ ಆತ್ರ. ಅಯ್ಯೋ ಅಯೋಗ್ಯರು ತಗೊಂಬಂದು ಮನೆಗಳೆಲ್ಲ ಹಾಳಾಗೋಗ್ಬಿಡ್ಬೇಕು ನಿಮ್ಮದು. ರೂಲ್ಸ್ ಫಾಲೋ ಮಾಡೋರು ಬೇಕಿಲ್ಲ ಇವ್ರಿಗೆ. ಎಸ್